ರಾಜ್ಕುಮಾರ್ ಸರ್ ಇಲ್ಲ ಅಂದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೀತಾ ಇತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ. ರಾಜ್ಕುಮಾರ್ ಅವ್ರು ಬರಕ್ ಮುಂಚೆ ನಮ್ ಕನ್ನಡ ಚಿತ್ರರಂಗದಲ್ಲಿ ಇಬ್ರು ಸೂಪರ್ ಸ್ಟಾರ್ಸ್ ಇದ್ರು. ಒಬ್ರು ಹೊನ್ನಪ್ಪ ಭಾಗವತರ್ ಅವರು, ಇನ್ನೊಬ್ರು ಕೆಂಪರಾಜ ಅರಸ್ ಅನ್ನೋರು. ಸೊ ಹೊನ್ನಪ್ಪ ಭಾಗವತರ್ ಅವರು, ಕೆಂಪರಾಜ ಅರಸ್ ಅವರು ಕನ್ನಡ ಸಿನಿಮಾಗಿಂತ ತಮಿಳ್ ಸಿನಿಮಾನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂತಾರೆ. ರಾಜ್ಕುಮಾರ್ ಸರ್ ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತಮಿಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ವೇಡನ್ ಕಣ್ಣಪ್ಪ ಅನ್ನೋ ಒಂದು ಟೈಟಲ್ ಅಲ್ಲಿ. ಅಲ್ಲೂ ಒಳ್ಳೆ ಸಕ್ಸಸ್ ಆಗುತ್ತೆ. ನಂತರ ಆ ಸಿನಿಮಾನ ತೆಲುಗುನಲ್ಲಿ ರೀಮೇಕ್ ಮಾಡ್ತಾರೆ. ಕಾಳಹಸ್ತಿ ಮತ್ಯಂ ಅನ್ನೋ ಒಂದು ಸಿನಿಮಾ. ಇದರಲ್ಲೂ ರಾಜ್ಕುಮಾರ್ ಅವರೇ ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನು ತೆಲುಗುನಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಸೊ ರಾಜ್ಯಕ್ಕೆ 3 ಲ್ಯಾಂಗ್ವೇಜ್ ಅಲ್ಲೂ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಒಂದು ಪಾಯಿಂಟ್ ನಂತರ ಕನ್ನಡ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಆಕ್ಟ್ ಮಾಡಬಾರದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೊನ್ನಪ್ಪ ಭಾಗವತರ್ ಅವರು ಮತ್ತು ಕೆಂಪರಾಜ್ ಅರಸ್ ಇವರಿಬ್ರು ಕನ್ನಡ ಚಿತ್ರರಂಗ ಬೆಳೆಯೋ ಕಡೆ ಗಮನ ಕೊಟ್ಟಿದ್ರೆ ಖಂಡಿತ 20 ವರ್ಷದಿಂದನೇ ಕನ್ನಡ ಚಿತ್ರ ಬೆಳೀತಾ ಇತ್ತು. ಅದೇ ತಪ್ಪನ್ನ ನಾವು ಮಾಡಬಾರದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ.